ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ಸಹ ನಮ್ಮ ಮನಿ ಸೇವಿಂಗ್ ಚಾಲೆಂಜ್ನ ತೊಗೊಂಬಂದಿದ್ದೀನಿ. ಯಾಕಂತಂದರೆ ತುಂಬ ಜನ ಕೇಳ್ತಾ ಇದ್ರು, ಹಾಗಾಗಿ ಮತ್ತೆ ಮನಿ ಸೇವಿಂಗ್ ಚಾಲೆಂಜ್ನ ತೊಗೊಂಬಂದಿದ್ದೀನಿ. ಇದರಲ್ಲಿ 2 ಪಾರ್ಟ್ ಹೇಳ್ತಾ ಇದ್ದೀನಿ. ಅಂದರೆ ಒಂದು ಬಂದುಬಿಟ್ಟು 100 ರೂಪಾಯಿ ನಾವು ಸೇವಿಂಗ್ ಮಾಡೋದು, ಹಾಗೆ 50 ರೂಪಾಯಿ ಸೇವಿಂಗ್ ಮಾಡೋದು. ಓಕೆನಾ? ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಮೊದಲಿಗೆ ನಾನು ಹೇಳ್ತಾ ಇದ್ದೀನಿ ಏನಂತ ಅಂದರೆ, ಇವಾಗ ನಾವು ಮನಿ ಸೇವಿಂಗ್ ಚಾಲೆಂಜು ನಾನು ನಿಮ್ಗೆ ಹೇಳ್ತಾ ಇದ್ದಾಗ ನಿಮ್ಗೆ ಏನಾದರೂ ಅರ್ಥ ಆಗದೇ ಇದ್ದರೆ ವಾಪಸ್ ಮತ್ತೆ ಸ್ಟಾರ್ಟಿಂಗಿಂದ ವಿಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ನಮಗೆ ಕ್ಲಿಯರಾಗಿ ಅರ್ಥ ಆಗೋ ಥರನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೂಡ ಹೇಳ್ತೀನಿ. ಯಾಕಂದರೆ ಇವಾಗಿನ ಒಂದು ದಿನ ಹೇಗಿದೆ ಅಂದರೆ, ಒಂದೊಂದು ರೂಪಾಯಿನೂ ಕೂಡ ನಾವು ಲೆಕ್ಕ ಇಡಬೇಕು. ಒಂದೊಂದು ರೂಪಾಯಿನೂ ಕೂಡ ನಾವು ಕೂಡಿಟ್ಟಾಗಲೇ ಮಾತ್ರ ನಮಗೆ ಒಂದು ಆರ್ಥಿಕವಾಗಿ ನಾವು ಚೆನ್ನಾಗಿರ್ಬೋದು. ಅಥವಾ ಏನಾದರೂ ಒಂದು ಎಮರ್ಜೆನ್ಸಿ ಫಂಡ್ ಅಂತಲೂ ಕೂಡ ನಮ್ಮ ಕೈಯಲ್ಲಿ ಯಾವಾಗಲೂ ಎನಿ ಟೈಮ್ ನಮ್ಗೆ ಅಮೌಂಟ್ ಅನ್ನೋದು ಇರುತ್ತೆ. ಇಲ್ಲ ಅಂತಂದರೆ ತುಂಬಾ ಕಷ್ಟ. ಇವಾಗಿನ ಟೈಮಲ್ಲಿ ಯಾರ ಹತ್ರ ಕೂಡ ನೀವು ಹೋದ್ರೂ ನಮ್ಗೆ ಕಷ್ಟ ಇದೆ, ಒಂದು 10 ರೂಪಾಯಿ ಕೊಡಿ ಅಂದರೂ ಕೂಡ ಯಾರೂ ಕೊಡೋಲ್ಲ. ಹಾಗಾಗಿ ನಮ್ಮ ಹತ್ರ ಇರುವಂಥ ಹಣವನ್ನು ನಾವು ಯಾವ ಥರ ಉಪಯೋಗಿಸ್ಕೋಬೇಕು, ಯಾವ ಥರ ಸೇವಿಂಗ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಕೆಲವೊಬ್ರಿಗೆ ಇದು ಏನೋ ಒಂಥರ ಏನೋ ಹೇಳ್ತಾ ಇದ್ದಾರೆ ಬಿಡು ಅನ್ನೋ ಥರ ಆಗ್ತಾಯಿದೆ. ಬಟ್ ಅವ್ರವ್ರ ಅಭಿಪ್ರಾಯ. ಕೆಲವೊಬ್ಬರು ಅದಕ್ಕೂ ಕೂಡ ಕಾಮೆಂಟ್ ಮಾಡಿದ್ದಾರೆ, ಅಕಸ್ಮಾತ್ ನಾವು ಈ ಮನಿ ಸೇವಿಂಗ್ ಮಾಡೋ ಟೈಮಲ್ಲಿ ಸತ್ತೋದ್ರೆ ಏನು ಮಾಡೋದು ಅಂತ ಈ ಥರ ಫನ್ನಿ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ. ಬಟ್ ಅವ್ರಿಗೆ ಫನ್ನಿ ಕ್ವಶನ್ಸ್ ಆಗಿರ್ಬೋದು, ಅದು ಕೇಳೋರಿಗೆ ತುಂಬ ಹರ್ಟ್ ಆಗುತ್ತೆ. ಹಾಗೆ ಈ ಒಂದು ಮನಿ ಸೇವಿಂಗ್ ಎಷ್ಟೋ ಜನಕ್ಕೂ ಕೂಡ ಉಪಯೋಗ ಆಗಿದೆ. ಅದಕ್ಕೋಸ್ಕರನೇ ನಾವು ವಿಡಿಯೋ ಮಾಡ್ತಾ ಇರೋದು. ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡಿ ಹಾಕೋದ್ರಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು. ಆದರೆ ನಾನು ಮನಿ ಸೇವಿಂಗ್ ಹೇಳ್ತಾ ಇರೋದು, ನಾನು ಕೂಡ ಈ ಅಮೌಂಟ್ ಬಗ್ಗೆ, ಈ ಮನಿ ಸೇವಿಂಗಿಂದ ನಾನು ಸ್ವಲ್ಪವಾದರೂ ಆರ್ಥಿಕವಾಗಿ ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಬಿಟ್ಟರೆ ನಾನೇನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಓಕೆ, ಇವಾಗ ಮನಿ ಸೇವಿಂಗ್ನ ನಾನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಕೂಡ ನಿಮ್ಗೆ. ಅದಕ್ಕೋಸ್ಕರ ಇವಾಗ ನಾನು ಮನಿ ಸೇವಿಂಗ್ನ ಸ್ಟಾರ್ಟಿಂಗ್ ನಿಮಗೆ 100 ರೂಪೀಸ್ ಮನಿ ಸೇವಿಂಗ್ನ ನಾನು ಹೇಳ್ತೀನಿ. ಮನಿ ಸೇವಿಂಗ್ನ ನೀವು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಾನು ತುಂಬ ಸಲ ಹೇಳಿದ್ದೀನಿ. ನಾವು ಮಾಡುವಂಥ ಖರ್ಚುಗಳನ್ನ ಕಟ್ ಮಾಡಿದರೆ, ಎಲ್ಲೆಲ್ಲಿ ನಾವು ಖರ್ಚುಗಳನ್ನ ಕಟ್ ಮಾಡಬೇಕು, ಎಲ್ಲಿ ವೇಸ್ಟೇಜ್ ಖರ್ಚು ಮಾಡ್ತಿದ್ವಿ ಅದನ್ನು ಕಟ್ ಮಾಡಬೇಕು ಅಂತ ನಮಗೆ ಬಂದುಬಿಡುತ್ತೆ ಮೈಂಡಲ್ಲಿ, ನಾವು ಅಮೌಂಟ್ ಸೇವ್ ಮಾಡ್ತಾ ಇದ್ದೀವಿ ಅಂದರೆ. ಸೊ ಬನ್ನಿ, ಫಸ್ಟ್ ಮಂತಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಮಂತ್ ಫಸ್ಟ್ ವೀಕ್, ಓಕೆನಾ? ಫಸ್ಟ್ ಮಂತ್ ಫಸ್ಟ್ ವೀಕ್, ವಾರಕ್ಕೆ ನಮಗೆ 7 ದಿನ, ಹೌದಾ? ಇದನ್ನು ಯಾವ ರೀತಿ ಮನಿ ಸೇವಿಂಗ್ ಮಾಡೋದಂತ ಹೇಳ್ತೀನಿ. ಮೊದಲನೇ ದಿನ ನಾವು 100 ರೂಪಾಯಿ ಹಾಕ್ತೀವಿ. ಒಂದು 100 ರೂಪಾಯಿಂದ ನೀವು ಮನಿ ಸೇವಿಂಗ್ನ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಡೇ ನೀವೇ ಅದನ್ನ ಸೇವ್ ಮಾಡ್ತೀರಾ. 1 ವೀಕ್ ನೀವು ಇದನ್ನೇ ಕಂಟಿನ್ಯೂ ಮಾಡಿದರೆ ಅಂದರೆ ನೆಕ್ಸ್ಟ್ ವೀಕ್ ನೀವೇ ಪ್ರಿಪೇರ್ ಆಗಿಬಿಡ್ತೀರಾ. ನಾನು ಎಲ್ಲಿ ಆ ಅಮೌಂಟನ್ನು ಉಳಿಸ್ಬೇಕು, ಎಲ್ಲಿ ಸೇವಿಂಗ್ ಮಾಡ್ಕೋಬೇಕು, ಮತ್ತು ಆ ಅಮೌಂಟನ್ನು ತೊಗೊಂಡು ನಾನು ಹೇಗೆ ಸೇವಿಂಗ್ ಮಾಡ್ಕೋಬೋದು ಅನ್ನೋದು ಕೂಡ ನಮ್ಮ ಮೈಂಡಲ್ಲಿ ಬಂದುಬಿಡುತ್ತೆ. ಬನ್ನಿ, ಇವಾಗ ಸೆಕೆಂಡ್ ಡೇ ಬಂದುಬಿಟ್ಟು ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ. 3ನೇ ದಿನವೂ ನಾನು ಒಂದು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ತೀನಿ. ಪ್ರತಿ ದಿನವೂ ಕೂಡ 10 ರೂಪಾಯಿ ನಾನಿಲ್ಲಿ ಎಕ್ಸ್ಟ್ರಾ ಮಾಡ್ತಾ ಹೋಗ್ತೀನಿ, ಅಷ್ಟೇ. ಮತ್ತೆ ನಾನು ಜಾಸ್ತಿ ಏನೂ ಮಾಡಲ್ಲ, ಇದಿಷ್ಟನ್ನೇ ನಾನು ಮಾಡ್ತಾಯಿದ್ದೀನಿ. ಈ 7 ದಿನ ನೀವು ಕರೆಕ್ಟಾಗಿ ಇದೇ ಒಂದು ಮೆಥಡಲ್ಲಿ ನೀವು ಅಮೌಂಟನ್ನು ಸೇವ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಸೇವ್ ಆಗುವಂಥ ಅಮೌಂಟು 910 ರೂಪಾಯಿ ಅಮೌಂಟು ನಿಮಗೆ ಸೇವ್ ಆಗುತ್ತೆ, ಆಯಿತಾ? ಇದೇನು ಕಡಿಮೆ ಅಮೌಂಟ್ ಅಲ್ಲ, ಇದು ಕೂಡ ಒಳ್ಳೆ ಅಮೌಂಟೇ, ಆಯಿತಾ? 910 ರೂಪಾಯಿ ಸೇವಿಂಗ್ಸ್ ಆದಮೇಲೆ 7 ದಿನ ಆದಮೇಲೆ ಮತ್ತೆ 8ನೇ ದಿನ ಏನು ಮಾಡಬೇಕು? ಸೇಮ್ ಮೆಥಡ್ ಬರಬೇಕು. 100, 110, 120, 130, 140, 150, 160 ಇದೇ ಮೆಥಡ್ನ ನಾವು 4 ವಾರನೂ ಕೂಡ ಫಾಲೋ ಮಾಡಬೇಕು, ಆಯಿತಾ? ಇವಾಗ ಒಂದು ವಾರಕ್ಕೆ ನಾವು 910 ರೂಪಾಯಿ ಸೇವಿಂಗ್ಸ್ ಮಾಡ್ಕೊಂಡ್ವಿ ಅಂದರೆ ತಿಂಗಳಿಗೆ ನಮಗೆ 4 ವಾರ ಬರುತ್ತೆ, ಹೌದಾ? 4 ವಾರ ನಾವು ಇದನ್ನು ಅಂದರೆ 4 ವಾರ ಕರೆಕ್ಟಾಗಿ ನಾವು ಸೇವಿಂಗ್ಸ್ ಮಾಡಿಕೊಂಡ್ರೆ ಎಷ್ಟಾಗುತ್ತೆ ಅಂದರೆ 3640 ರೂಪಾಯಿ ನಮಗೆ ಅಮೌಂಟ್ ಅನ್ನೋದು ಸೇವ್ ಆಗುತ್ತೆ. ಅದೇ ನಾವು ಒಂದು ತಿಂಗಳಿಗೆ, ಆಯಿತಾ, ಒಂದು ತಿಂಗಳಿಗೆ ನಾವು ಇದನ್ನು ಸೇವಿಂಗ್ಸ್ ಮಾಡ್ಕೊಂಡ್ವಿ. ಈಗ 3640 ರೂಪಾಯಿ ಸೇವಿಂಗ್ಸ್ನ ಮಾಡಿದ್ವಿ. ಇದನ್ನು ನಾವು 12 ತಿಂಗಳು ಸೇವಿಂಗ್ಸ್ ಮಾಡಿದರೆ ಎಷ್ಟಾಗುತ್ತೆ? 12 ತಿಂಗಳಿಗೆ ನಮಗೆ ಎಷ್ಟಾಗುತ್ತೆ ಅಂತ ನಾನು ಲೆಕ್ಕ ಮಾಡಿ ಹೇಳ್ತೀನಿ ನೋಡಿ. 3640 ಇಂಟು 12 ತಿಂಗಳಿಗೆ ನಾವು ಕರೆಕ್ಟಾಗಿ ಇದನ್ನು ಸೇವಿಂಗ್ಸ್ ಮಾಡಿಕೊಂಡ್ರೆ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 43,680 ರೂಪಾಯಿ ಅಮೌಂಟು ನಿಮಗಿಲ್ಲಿ ಸೇವ್ ಆಗುತ್ತೆ ಒಂದು ವರ್ಷಕ್ಕೆ, ಆಯಿತಾ? ಒಂದು ವರ್ಷಕ್ಕೆ ನಿಮಗೆ ಇಷ್ಟು ಅಮೌಂಟ್ ಅನ್ನೋದು
ಸೇವ್ ಆಗುತ್ತೆ. ನೋಡಿ, ಯಾರಾದರೂ ಊಹಿಸಿದ್ರಾ ಇಷ್ಟು ಅಮೌಂಟ್ ನಮ್ಮ ಕೈಯಲ್ಲಿ ಸಿಗುತ್ತೆ ಅಂತ ಹೇಳಿ? ಏನೂ ಇಲ್ಲ ಫ್ರೆಂಡ್ಸ್, ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ. ಒಂದೊಂದು ಪೈಸನೂ ನೀವು ಜೋಡಿಸ್ತಾ ಹೋಗಿ, ಒಂದೊಂದು ರೂಪಾಯಿಗೂ ನೀವು ಪ್ಲ್ಯಾನ್ ಮಾಡಿ ಹೇಗೆ ಉಳಿಸ್ಬೇಕು ಅಂತ ನಿಮಗೆ ಅದು ಅರಿವಾಗುತ್ತೆ. ಹಾಗೆ ನಿಮಗೂ ಕೂಡ ಇನ್ನೂ ಮಾಡಬೇಕು ಅನ್ನೋ ಸೇವಿಂಗ್ಸ್ನ ಮಾಡಬೇಕನ್ನೋ ಒಂದು ಛಲ ಕೂಡ ಬರುತ್ತೆ, ಆಯಿತಾ? ಈಗ 1 ವರ್ಷಕ್ಕೆ ಇಷ್ಟು ಸೇವಿಂಗ್ ಆಗಿದೆ ಅಂತ ಅಂದ್ಕೊಳ್ಳಿ, ಅದೇ 4 ವರ್ಷಕ್ಕೆ ಎಷ್ಟಾಗುತ್ತೆ? 4 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನೋಡಿ. 43,680 ಇಂಟು 4 ವರ್ಷ. ನಮಗೆ ಸಿಗುವಂಥ ಅಮೌಂಟು 1,74,720 ರೂಪಾಯಿ ಅಮೌಂಟ್ ನಮಗೆ ಸಿಗುತ್ತೆ. ಸುಲಭವಾಗಿ ನೀವು ಇಷ್ಟು ಅಮೌಂಟನ್ನು ಸೇವ್ ಮಾಡ್ಬೋದು. ಇದು ಏನಂದರೆ ಎಮರ್ಜೆನ್ಸಿ ಫಂಡ್ ಅಂತ. ಇವಾಗ ನಾವು ಒಂದು ಬಾಕ್ಸ್ನ ಮನೆಯಲ್ಲೇ ಯಾವಾಗಲೂ ಇಟ್ಕೊಂಡಿರ್ತೀವಿ. ಈ ಥರ ಸೇವಿಂಗ್ಸ್ ಮಾಡ್ತಾಯಿದ್ದೀವಿ ಅಂದರೆ ಎನಿ ಟೈಮ್ ನಮ್ಮ ಮನೇಲಿ ಅಮೌಂಟ್ ಅನ್ನೋದು ಇರುತ್ತೆ, ಆಯಿತಾ? ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಬಂತಂದ್ರೂ ಕೂಡ ನೀವು ಕೊಡ್ಬೋದು ಯಾರಿಗಾದರೂ. ಇಲ್ಲ 1 ವರ್ಷದವರೆಗೂ ನೀವು ಸೇವಿಂಗ್ಸ್ ಮಾಡಿ ಆ ಅಮೌಂಟನ್ನು ತೊಗೊಂಡೋಗಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಆದರೂ ಮಾಡ್ಬೋದು. ಅಟ್ಲೀಸ್ಟ್ 43,680 ರೂಪಾಯಿ ಉಳಿಸ್ಬಿಟ್ಟು ನೀವು ಒಂದು ಫಿಕ್ಸ್ಡ್ ಡೆಪಾಸಿಟ್ ಆಗಲಿ ಮಾಡ್ಬೋದು. ಸೊ ಈ ಥರ ಪ್ಲಾನಿಂಗ್ನ ನೀವು ಮಾಡ್ಕೊಳೋದ್ರಿಂದ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ನಿಮಗೆ 50 ರೂಪಾಯಲ್ಲೂ ಕೂಡ ನಾನು ಮನಿ ಸೇವಿಂಗ್ನ ಹೇಳ್ತೀನಿ. 50 ರೂಪಾಯಿಂದ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದಂತ ಸೇಮ್ ಮೆಥಡು. ಜಸ್ಟ್ ಇದರಲ್ಲಿ ಏನು ಅಂತ ಅಂದರೆ, ಇವಾಗ ಮೊದಲನೇ ದಿನ 50 ರೂಪಾಯಿ ಹಾಕ್ತೀವಲ್ವ, ಎರಡನೇ ದಿನ ನಾವು 10 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋಬೇಕು. 60, 70, 80, 90, 100, 110, ಆಯಿತಾ? ಇದನ್ನೇ ಮತ್ತೆ 2ನೇ ವಾರನೂ ಕೂಡ ಕಂಟಿನ್ಯೂ ಆಗಿ ಇದೇ ಮೆಥಡು, ಮತ್ತು 3ನೇ ವಾರನೂ ಇದೇ ಮೆಥಡ್. ಒಂದು ಮೊದಲನೇ ದಿನದಿಂದ ಅಂದರೆ ಸೋಮವಾರದಿಂದ ನೀವು ಭಾನುವಾರದವರೆಗೂ ಸೇಮ್ ಮೆಥಡ್ನ ಫಾಲೋ ಮಾಡಬೇಕು. ಮತ್ತೆ ಇದರಲ್ಲಿ ಏನು ಚೇಂಜಸ್ ಅಂತಂದಿಲ್ಲ. ಮತ್ತು ನೀವು ಮತ್ತೆ ಎಕ್ಸ್ಟ್ರಾ ಮಾಡ್ಕೋಬೇಕು ಅಂತಂದ್ರೂ ಕೂಡ ಅದು ಬೇರೆ ಥರ ಆಗುತ್ತೆ, ಮತ್ತು ಅದು ಹೆವಿ ಅಂತ ಅನಿಸುತ್ತೆ. ಹಾಗಾಗಿ ಇಷ್ಟು ಅಮೌಂಟು ನೀವು ಆರಾಮ್ಸೆ ನೀವು ಮಾಡ್ಕೋಬೋದು ಮನೆಯಲ್ಲಿ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಈ ಅಮೌಂಟನ್ನು 7 ದಿನವೂ ಕೂಡ ಕರೆಕ್ಟಾಗಿ ನೀವು ಅಮೌಂಟ್ ಹಾಕಿದ್ದೇ ಆದರೆ ನಿಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 560 ರೂಪಾಯಿ ಸೇವ್ ಆಗುತ್ತೆ. ನೋಡಿ, ಒಂದು ವಾರಕ್ಕೆ ನೀವು 560 ರೂಪಾಯಿ ಸೇವ್ ಮಾಡಿದರೆ ಅದೇ ತಿಂಗಳಿಗೆ ನಮಗೆ 4 ವಾರ ನಮಗೆ ಸೇವ್ ಆಗುವಂಥ ಅಮೌಂಟು 2,240 ರೂಪಾಯಿ ಅಮೌಂಟು ನಮಗಿಲ್ಲಿ ಸೇವ್ ಆಗುತ್ತೆ, ಆಯಿತಾ? 2,240 ರೂಪಾಯಿ ಅಮೌಂಟು ನಮಗಿಲ್ಲಿ ಸೇವ್ ಆಯಿತು ಒಂದು ತಿಂಗಳಿಗೆ ನಾನೇ ಕನ್ಫ್ಯೂಸ್ ಆಗಿಬಿಟ್ಟೆ. ಒಂದು ತಿಂಗಳಿಗೆ ನಮಗೆ 2,240 ರೂಪಾಯಿ ಅಮೌಂಟು ಸೇವ್ ಆಗುತ್ತೆ. ಅದೇ ನಮಗೆ 12 ತಿಂಗಳಿಗೆ ಎಷ್ಟಾಗುತ್ತೆ? 12 ತಿಂಗಳಿಗೆ 2,240 ಇಂಟು 12 ನಮಗೆ ಸೇವ್ ಆಗುವಂಥ ಅಮೌಂಟ್ ಬಂದುಬಿಟ್ಟು 26,880 ರೂಪಾಯಿ ಇಲ್ಲಿ ಸೇವ್ ಆಗುತ್ತೆ. ನೋಡಿದ್ರಾ? 12 ತಿಂಗಳೇ ಕಡಿಮೆ ಅಮೌಂಟ್ ಆದ್ರೂ ಇಷ್ಟು ಅಮೌಂಟ್ ನಮ್ಗೆ ಸೇವ್ ಆಗೋದಕ್ಕಾಗ್ತಿತ್ತಾ? ಇಷ್ಟು ಅಮೌಂಟ್ ನಾವು ಎಷ್ಟು ವೇಸ್ಟೇಜ್ ಮಾಡ್ತಾಯಿದ್ವಿ. ಇದೇ 50-60 ರೂಪಾಯಿ ಉಳಿಸೋ ಬದಲು ಇದನ್ನೇ ನಾವು ಖರ್ಚು ಮಾಡ್ಕೊತ ಹೋಗಿದ್ರೆ ಎಷ್ಟು ಅಮೌಂಟ್ ನಾವು ಇಲ್ಲಿ ವೇಸ್ಟ್ ಮಾಡ್ತಾಯಿದ್ವಿ? ಒಂದು ವರ್ಷಕ್ಕೆ 26,880 ರೂಪಾಯಿ ಅಮೌಂಟು ವೇಸ್ಟೇಜ್ ಖರ್ಚು ಮಾಡ್ತಾಯಿದ್ವಿ. ಸೊ ಇದನ್ನೇ ನೀವು ಈ ಮೆಥಡಲ್ಲಿ ನೀವು ಫಾಲೋ ಮಾಡೋದಕ್ಕೆ ಇಷ್ಟು ಅಮೌಂಟ್ ಸೇವ್ ಆಯಿತು. ಅದೇ ನೀವು 4 ವರ್ಷ ಮಾಡಿ ಇದನ್ನು, ಆಯಿತಾ? ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ಒಂದು ಮನಿ ಸೇವಿಂಗ್ ಮೆಥಡು ಒಂದು ಲಾಂಗ್ ಟರ್ಮ್ ಇರಬೇಕು, ಆವಾಗಲೇ ನಿಮ್ಗೆ ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ನೋಡಿ, 26,880 4 ವರ್ಷಕ್ಕೆ ನಾನು ಸೇವಿಂಗ್ ಮಾಡಿದೆ ಅಂದ್ಕೊಳ್ಳಿ, 1,07,520 ರೂಪಾಯಿ ನಿಮಗಿಲ್ಲಿ ಸೇವ್ ಆಗುತ್ತೆ. ಇದು ಕೂಡ ಏನು ಕಡಿಮೆ ಅಮೌಂಟ್ ಅಲ್ಲ, ಇದು ಕೂಡ ಒಂದು ಒಳ್ಳೆ ಅಮೌಂಟ್. ಕೆಲವೊಬ್ರು ಹೇಳ್ತಾರೆ, ಯಾವುದ್ಯಾವುದೋ ಆ್ಯಪ್ಸ್ ಹೇಳ್ತಾರೆ, ಆ್ಯಪ್ಸಲ್ಲಿ ಹಾಕಿ, ಜಾರ್ ಆ್ಯಪ್ಸು ತುಂಬ ಇದೆ, ಅದರಲ್ಲಿ ಹಾಕಿ ನಿಮ್ಗೆ ಮನಿ ಸೇವಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನನಗೆ ಹೇಳೋ ಪ್ರಕಾರ, ನನ್ನ ಪ್ರಕಾರ ಏನಂದರೆ, ನೀವು ಅಟ್ಲೀಸ್ಟ್ ಇಷ್ಟು ಅಮೌಂಟನ್ನು ಮಾಡಿಕೊಂಡು ಒಂದು ಫಿಕ್ಸ್ಡ್ ಡೆಪಾಸಿಟ್ ಅಂತ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸಲ್ಲಿ ನಿಮಗೆ ಒಂದು ಇದು ಇರುತ್ತೆ, ಓಕೆ ನಮ್ಮ ಅಮೌಂಟ್ ಅಲ್ಲಿದೆ, ನಮಗೆ ಅದರಲ್ಲಿ ಬಡ್ಡಿನೂ ಬರುತ್ತೆ, ಹಾಗೆ ನಮಗೆ ನಾವು ಕೊಟ್ಟಿರೋಂಥ ಅಮೌಂಟಿಗೆ ಗ್ಯಾರಂಟಿ ಇದೆ ಅಂತ ಅಂದ್ಕೊಬೋದು. ಆದರೆ ಈ ಆ್ಯಪ್ಸ್ ಅನ್ನೋದು ಯಾವುದು ಕರೆಕ್ಟಾಗಿ ಹೇಳೋದಕ್ಕೆ ಬರಲ್ಲ, ಯಾವ್ಯಾವ ಥರ ಬರುತ್ತೋ ಅಥವಾ ಏನಾಗುತ್ತೆ ಅಂತಲೂ ಕೂಡ ಹೇಳೋದಕ್ಕೆ ಬರಲ್ಲ. ಒಬ್ಬರು ಮನುಷ್ಯರ ಮೇಲೆ ನಾವು ನಂಬಿಕೆ ಬರೋದು ತುಂಬಾ ರೇರು. ಅಂಥದ್ದು ಒಂದು ಆ್ಯಪ್ ಮುಖಾಂತರ ನಾವು ಅದನ್ನು ನಂಬೋದು ಅಥವಾ ಅದನ್ನು ನಂಬಿಕೆ ಪಡೋದು 100ಗೆ 50% ಅದ್ರ ಮೇಲೆ ನಂಬಿಕೆ ಇಟ್ಕೊತಾರೆ, ಇನ್ನು 50% ನಂಬಿಕೆ ಇರಲ್ಲ. ಹಾಗಾಗಿ ನೀವು ಇದನ್ನು ಮನೆಯಲ್ಲೇ ಸೇವಿಂಗ್ಸ್ನ ಮಾಡಿ, ನಿಮಗೆ ಈ ಅಮೌಂಟು 1 ವರ್ಷ ನೀವು ಸೇವಿಂಗ್ಸ್ ಮಾಡಾದ್ಮೇಲೆ ಒಂದು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇದನ್ನೇ ತೊಗೊಂಡೋಗಿ ಒಂದು ಬ್ಯಾಂಕಲ್ಲಿ ನೀವು ಅಮೌಂಟನ್ನು ಹಾಕ್ಕೊಳ್ಳಿ, ಇಲ್ಲ ಒಂದು ಪೋಸ್ಟ್ ಆಫೀಸಲ್ಲಿ ಅಮೌಂಟ್ ಹಾಕ್ಕೊಳ್ಳಿ. ನೀವೇ ನೋಡಿ,
ನಿಮಗೆ ಎಷ್ಟು ಮನಿ ಸೇವಿಂಗ್ ಅನ್ನೋದಾಗುತ್ತೆ. ಒಂದೊಂದು ರೂಪಾಯಿನೂ ನೀವು ಮನಿ ಸೇವಿಂಗ್ ಮಾಡ್ತಾ ಇದ್ದಾಗ ನಿಮಗೆ ಅರಿವಾಗುತ್ತೆ, ಹೌದು ನಾವೀಗ ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ, ಇಂಥ ಖರ್ಚುಗಳನ್ನ ನಾನು ಬೇಡದೇ ಇರೋ ಖರ್ಚುಗಳನ್ನ ನಾನು ಮಾಡಬಾರ್ದು, ಇವತ್ತು ನಾನು ಇಷ್ಟು ಹಾಕಬೇಕು, ನನಗೆ ಇಷ್ಟು ಹಾಕ್ಬೇಕಂದ್ರೆ ನಾನು ಬೇಡದೇ ಇರೋ ಖರ್ಚುಗಳನ್ನ ಬಿಡಬೇಕು. ಸೊ ಅದನ್ನು ನಮಗೆ ರೂಢಿ ಆಗಿಬಿಡುತ್ತೆ. ಆವಾಗ ನಮ್ಮ ಲೈಫ್ ಲಾಂಗ್ ನಮ್ಗೆ ಅದು ರೂಢಿ ಬಂದುಬಿಡುತ್ತೆ. ನಾವು ಬೇಡದೇ ಇರೋ ಖರ್ಚುಗಳನ್ನ ಮಾಡೋದಿಲ್ಲ, ಸುಮ್ಮನೆ ವೇಸ್ಟೇಜ್ ಖರ್ಚು ಮಾಡಲ್ಲ, ಅದು ಇದು ತೊಗೊಳೋದು, ಸುಮ್ಮನೆ ಇರೋದು ಬರೋದೆಲ್ಲ ತೊಗೊಂಡು ಇದು ಮಾಡ್ಕೊಳಲ್ಲ. ನಮಗೊಂದು ಪ್ಲ್ಯಾನಿಂಗ್ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಮನಿ ಸೇವಿಂಗ್ ಅನ್ನೋದನ್ನ ಮಾಡಬೇಕು. ಲೈಫಲ್ಲಿ ಎಲ್ಲದಕ್ಕೂ ಒಂದು ಕಾರಣ ಮನಿ. ಸೊ ಮನಿ ಇದ್ರೇ ಎಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದೇ ಇದು. ಯಾಕಂದರೆ ನನ್ನ ಲೈಫಲ್ಲಿ ಚೇಂಜಸ್ನ ಕಂಡಿದ್ದೇ ಇದರಿಂದ, ಆಯಿತಾ. ಇದಿದ್ದಾಗ ನಮ್ಮನ್ನು ಒಂಥರ ನೋಡ್ತಾರೆ, ಇದು ಇಲ್ದಾಗ ಒಂಥರ ನೋಡ್ತಾರೆ ಜನ. ಹಾಗಾಗಿ ನಮ್ಮ ಲೈಫ್ ಚೆನ್ನಾಗಿರಬೇಕು, ನಮ್ಮ ಜೊತೆ ಇರುವಂಥ ಮಕ್ಕಳ ಲೈಫ್ ಚೆನ್ನಾಗಿರಬೇಕು, ನಮ್ಮ ಕುಟುಂಬದ ಲೈಫ್ ಚೆನ್ನಾಗಿರ್ಬೇಕಾದ್ರೆ ಕೈಯಲ್ಲಿ ಅಮೌಂಟ್ ಇರಬೇಕು. ಅಮೌಂಟ್ ಇರಬೇಕಂದ್ರೆ ಅದನ್ನು ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಸೇವ್ ಮಾಡ್ತಾ ಹೋದರೆ, ಒಂದು ಚಿಕ್ಕ ಅಮೌಂಟ್ ಆದರೂ ಪರವಾಗಿಲ್ಲ, ಅದನ್ನು ಸೇವ್ ಮಾಡ್ತಾ ಹೋದರೆ ಯಾವಾಗಲಾದರೂ ಒಂದು ಟೈಮ್ ಅನ್ನೋದು ನಮ್ಗೆ ಬಂದೇ ಬರುತ್ತೆ. ಆ ಟೈಮಲ್ಲಿ ಅದು ಯೂಸ್ ಆಗೇ ಆಗುತ್ತೆ. ಯೂಸ್ ಆಗಲ್ಲ ಅಂತಂದು ಏನಿಲ್ಲ. ಒಂದೊಂದು ರೂಪಾಯಿನೂ ಕೂಡ ನೀವು ಎತ್ತಿಡಿ, ನಿಮಗೆ ಗೊತ್ತಾಗುತ್ತೆ ಅದು ಯಾವ ರೀತಿ ನಿಮಗೆ ಬದಲಾವಣೆ ಅನ್ನೋದನ್ನ ನಿಮ್ಮ ಲೈಫಲ್ಲಿ ತರುತ್ತೆ ಅಂತ. ಸೊ ಇಷ್ಟನ್ನು ನಾನು ಹೇಳ್ತೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.